ಹಲೋ ಫ್ರೆಂಡ್ಸ್, MRN ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಭಾಗ 2 ಅಲ್ಲಿ ಬರುವಂತಹ ವೇಗದ ಓಟಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಿಂದೆ ನಾನು ಫುಟ್ಬಾಲ್ ಬಗ್ಗೆ ಕುರಿತು ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದೇ ರೀತಿ 6ನೇ ತರಗತಿಯ ಭಾಗ 1 ಅಲ್ಲಿ ಬರುವಂತಹ ಎಲ್ಲ ಅಧ್ಯಾಯಗಳನ್ನು ಕುರಿತು ಒಂದೊಂದು ತರಗತಿಯನ್ನು ಮಾಡಿದ್ದೀನಿ. ಹಾಗೆ ಇಲ್ಲಿವರೆಗೂ ಏನು ದೈಹಿಕ ಶಿಕ್ಷಕರಿಗಾಗಿ ಏನು ಪರೀಕ್ಷೆಗಳು ನಡೆದಿದ್ದವು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಮ್ಮ ಚಾನಲಲ್ಲಿ ನಾನು ಬಿಡಿಸಿದ್ದೀನಿ. ಈ ಎಲ್ಲ ತರಗತಿಗಳು ಯಾರೆಲ್ಲ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬೇಕು ಅಂಥೇಳಿ ಸ್ಟಡಿಯನ್ನು ಮಾಡ್ತಾ ಇದ್ದೀರೋ ಆ ಪರೀಕ್ಷೆಗಳಿಗೆ ಏನಾಗುತ್ತೆ ಅಂದರೆ ಈ ಒಂದು ತರಗತಿಗಳು ಯೂಸ್ಫುಲ್ ಆಗುತ್ತೆ. ಹಾಗೆ 6ನೇ ತರಗತಿಯ ಮಕ್ಕಳಿಗೂ ಕೂಡ ಈ ಒಂದು ತರಗತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ಮೇಲಾಟಗಳಲ್ಲಿ 3 ವಿಧಗಳು ಬರ್ತವೆ. ಆ 3 ವಿಧಗಳು ಜಿಗಿತಗಳು, ಎಸೆತಗಳು ಮತ್ತು ಓಟಗಳು. ಮೂರು ಭಾಗಗಳನ್ನು ಕುರಿತು ಏನು ಕರಿತೀವಿ ನಾವು ಮೇಲಾಟಗಳು ಅಂತೇಳಿ ಕರಿತೀವಿ. ಇದರಲ್ಲಿ ಈ ಒಂದು ಪಾಠದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ ವೇಗದ ಓಟದ ಸ್ಪರ್ಧೆಗಳ್ಯಾವ್ಯಾವು, ವೇಗದ ಓಟದ ನಿಯಮಗಳು ಯಾವ್ಯಾವು, ಹಾಗೆ ಓಟದಲ್ಲಿ ಆಟಗಾರರು ಮಾಡುವಂಥ ತಪ್ಪುಗಳೇನು, ಹಾಗೆ ಟ್ರ್ಯಾಕ್ ರಚನೆ ಹೇಗಿರುತ್ತೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಓಟಗಾರರ ದಾಖಲೆಗಳು, ಈ ಎಲ್ಲ ವಿಷಯಗಳನ್ನು ಕುರಿತು ಏನು ಮಾಡ್ತೀವಿ ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತೀವಿ. ಇವಾಗ ಪ್ರಸ್ತಾವನೆ 400 ಮೀಟರ್ ಟ್ರ್ಯಾಕ್ನಲ್ಲಿ ಏನು ಮಾಡ್ತಾವೆ ಅಂದರೆ ನಾವು ಜಿಗಿತಗಳು, ಎಸೆತಗಳು, ಓಟಗಳು 3 ಸ್ಪರ್ಧೆಗಳಿಗೆ ಸೇರಿಸಿ ಏನಂತೀವಿ ನಾವು ಮೇಲಾಟಗಳು ಅಂತೇಳಿ ಕರಿತೀವಿ. ಹಾಗಾದರೆ ಮೇಲಾಟಗಳನ್ನು ಎಲ್ಲ ಕ್ರೀಡೆಗಳಿಗೆ ತಂದೆ ಅಂಥೇಳಿ ಕರಿತೀವಿ. ನಾಳೆ ಎಕ್ಸಾಮಲ್ಲಿ ಆಗ್ಬೋದು. ಇದು ಎಲ್ಲ ಕ್ರೀಡೆಗಳಿಗೆ ತಂದೆ ಅಂಥೇಳಿ ನಾವು ಯಾವ ಆಟಗಳಿಗೆ ಕರಿತೀವಿ ಅಂತಂದರೆ ಅದು ಮೇಲಾಟಗಳಿಗೆ. ಜಿಗಿತಗಳಲ್ಲಿ ಉದ್ದ ಜಿಗಿತ, ಎತ್ತರ ಜಿಗಿತ, ಹಾಗೆ ತ್ರಿವಿಧ ಜಿಗಿತ 3 ಜಿಗಿತಗಳು ಬರುತ್ತೆ. ಎಸೆತಗಳಲ್ಲಿ ಗುಂಡು ಎಸೆತ, ಚಕ್ರ ಎಸೆತ, ಹ್ಯಾಮರ್ ಎಸೆತ. ಹಾಗೆ ಓಟಗಳಲ್ಲಿ 100, 200, 400, 800 ಹೀಗೆ ಮತ್ತು ಅದರಲ್ಲಿ ಹಡಲ್ಸ್ ಕೂಡ ಬರ್ತವೆ. ಈ ಎಲ್ಲ ಸೇರಿ ಏನಂತೀವಿ ಓಟಗಳು ಅಂತೇಳಿ ಕರಿತೀವಿ. ಅಥ್ಲೆಟಿಕ್ ಎಂಬ ಶಬ್ದವು ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಹಾಗಾದರೆ ಅಥ್ಲಾನ್ ಅಂದರೆ ಏನು ಅಂತಂದರೆ ಸ್ಪರ್ಧೆ ಎಂದರ್ಥ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ 2 ನೇರ ಓಣೆಗಳಿರ್ತವೆ, ನೇರ ಗೆರೆಗಳಿರ್ತವೆ, 2 ತಿರುವುಗಳನ್ನು ಇದು ಹೊಂದಿರ್ತೈತೆ. ಒಟ್ಟು ಓಣೆಗಳು ಎಷ್ಟಿರ್ತವೆ 400 ಮೀಟರಲ್ಲಿ ಅಂದರೆ 8 ಓಣೆಗಳು ಇದರಲ್ಲಿ ಇರ್ತವೆ. ಹಾಗಾದರೆ ವೇಗದ ಓಟಗಳ ಸ್ಪರ್ಧೆಗಳು ಯಾವ್ಯಾವು ಅಂತಂದರೆ 100 ಮೀಟರು, 200 ಮೀಟರು, 400 ಮೀಟರು ಇವು ಓಟಗಳು. 4 × 100 ಮೀಟರ್ ಇದು ರಿಲೇ, 4 ಜನ ಸೇರಿ ರಿಲೇ ಆಟ ಆಡ್ತಾರೆ, ಅದು ಇದು. 100 ಮೀಟರು, 110 ಮೀಟರು, 400 ಮೀಟರ್ ಇವು ಹಡಲ್ಸ್ ಅಂದರೆ ಅಡೆತಡೆ ಆಟಗಳು ಅಂತೇಳಿ ಕರಿತೀವಿ. ಹಾಗೆ ವೇಗದ ಓಟಗಳಲ್ಲಿ ಮತ್ತೆ ನಾವು 2 ಭಾಗಗಳಾಗಿ ನೋಡ್ತೀವಿ. ಒಂದು ಕಡಿಮೆ ದೂರದ ವೇಗದ ಓಟಗಳು, ಇನ್ನೊಂದು ದೂರದ ವೇಗದ ಓಟಗಳು. ಕಡಿಮೆ ದೂರದ ವೇಗದ ಓಟಗಳಲ್ಲಿ 100 ಮೀಟರ್ ಬರುತ್ತೆ, 200 ಮೀಟರ್ ಬರುತ್ತೆ, ಹಾಗೂ 80 ಮೀಟರ್ ಓಟ ಬರುತ್ತೆ. ಇವು ವೇಗದ ಅಂದರೆ ಕಡಿಮೆ ವೇಗದಲ್ಲಿ ಓಡುವಂಥ ಆಟಗಳು. ಹಾಗೆ 100 ಮೀಟರು, 110 ಮೀಟರು ಅಂದರೆ 110 ಮೀಟರು ಇವು ಅಡೆತಡೆ ಆಟಗಳು ಅಂದರೆ ಹಡಲ್ಸ್. ಹಾಗೆ ದೂರದ ವೇಗದ ಓಟಗಳಲ್ಲಿ 400 ಮೀಟರ್ ಬರುತ್ತೆ ಹಾಗೂ 400 ಮೀಟರ್ ರಿಲೇ ಬರುತ್ತೆ. ರಿಲೇ ಕೊಟ್ಟಿಲ್ಲ, ಇಲ್ಲಿ 400 ಮೀಟರ್ ಹಡಲ್ಸ್ ಕೊಟ್ಟಿದ್ದಾರೆ. ಎರಡು ದೂರದ ವೇಗದ ಓಟಗಳಿವು. ಈಗ ಒಂದು ವೇಗದ ಓಟದ ನಿಯಮಗಳು ಏನೇನಿರ್ತವೆ ಅಂತೇಳಿ ಕಡ್ಡಾಯವಾಗಿ ಕ್ರೌಚ್ ಪ್ರಾರಂಭದಿಂದ ಉಪಯೋಗಿಸಬೇಕು. ಒಂದು ಸಾಧನ ಬರುತ್ತೆ, ಅದಕ್ಕೇನಂತ ಕ್ರೌಚ್ ಅಂತೇಳಿ ಕರಿತೀವಿ. ಅದನ್ನು ನಾವು ಪ್ರಾರಂಭದಲ್ಲಿ ಬಳಸಬೇಕಂತೆ. ಕ್ರೀಡಾಪಟು ತನಗೆ ನಿಗದಿ ಮಾಡಿದ ಓಣೆಯಲ್ಲಿಯೇ ಓಡಬೇಕು. ಈಗ 8 ಓಣೆಗಳಿದಾವಂದರೆ ಪ್ರತಿಯೊಬ್ಬರಿಗೆ ಒಂದೊಂದು ಏನು ಮಾಡ್ತಾರೆ ಓಣೆಯನ್ನು ನಿಗದಿ ಮಾಡ್ತಾರೆ. ಆ ಓಣೆಯಲ್ಲಿ ನಾವು ಓಡಬೇಕು. ಅದು ಓಣೆ ಬಿಟ್ಟು ಬೇರೆ ಓಣೆಯಲ್ಲಿ ಹೋಗಿ ಇನ್ನೊಬ್ಬ ಕ್ರೀಡಾಪಟುಗಳಿಗೆ ನಾವು ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಹಾಗೆ ಪ್ರಾರಂಭಿಕ ಬ್ಲಾಕ್ಗಳು, ಇದು ಸ್ಪೀಡ್ ಹೆಚ್ಚಿಗಲಕ್ಕ ಏನು ಮಾಡ್ತಾರೆ ಪ್ರಾರಂಭಿಕ ಬ್ಲಾಕ್ಗಳಂತೇಳಿ ಬಳಸ್ತಾರೆ. ಹಾಗೂ ಸ್ಪೈಕ್ ಅಥವಾ ಶೂಗಳನ್ನು ಬಳಸಿ ಓಡಬೇಕು. ಸ್ಪೈಕ್ ಅಥವಾ ಶೂಗಳನ್ನು ಹಾಕ್ಕೊಂಡು ಏನು ಮಾಡಬೇಕು ನಾವು ಓಟದಲ್ಲಿ ಓಡಬೇಕು. ಕ್ರೀಡಾ ಸಮವಸ್ತ್ರ ಧರಿಸಬೇಕು. ಯಾಕೆಂದರೆ ನಾವು ಆ ಸಮವಸ್ತ್ರ ಧರಿಸಿದ ನಮಗೂ ಫಿಟ್ನೆಸ್ ಅಂದರೆ
ಕಂಫರ್ಟೇಬಲ್ ಆಗಿರುತ್ತೆ. ಆವಾಗ ಓಡುವುದಕ್ಕೆ ಸಹಜವಾಗಿ ನಮ್ಗೆ ಏನಾಗುತ್ತೆ, ಸ್ಪೀಡು ಜಾಸ್ತಿ ಆಗುತ್ತೆ. ಅದಕ್ಕೆ ಕ್ರೀಡಾ ಸಮವಸ್ತ್ರವನ್ನು ನಾವು ಧರಿಸಿಯೇ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಆರಂಭಿಕರು ಅಥವಾ ಪ್ರಾರಂಭಿಕರು ನೀಡುವ ಆಜ್ಞೆಗಳನ್ನು ಪಾಲಿಸ್ಬೇಕು. ಇದು ಹೇಳ್ತಾರಲ್ಲ, ಪ್ರಾರಂಭಿಕರು ಹೆಂಗೆ ಕೂತ್ಕೋಬೇಕು, ಅವರು ಹೆಂಗೆ ವಿಜಿಲ್ ಹಾಕಿದ ತಕ್ಷಣ ಅಥವಾ ಅವರು ಆಜ್ಞೆ ನೀಡಿದ ತಕ್ಷಣ ಓಡ್ಬೇಕಂತ ಹೇಳ್ತಾರೆ. ಅವೆಲ್ಲ ನಾವು ಏನು ಮಾಡ್ಬೇಕಿಲ್ಲಿ, ಅವ್ರು ಹೇಳಿದ ಹೆಂಗೆ ಕೇಳಬೇಕಿಲ್ಲಿ. ಇವು ನಿಯಮಗಳದು. ಹಾಗಾದರೆ ಅಕ್ರಮಗಳು, ಓಟದಲ್ಲಿ ಏನೇನು ಅಕ್ರಮಗಳು ನಡೀತವೆ ಅಂಥೇಳಿ. ಓಟಗಾರನು ಓಟವನ್ನು ಪ್ರಾರಂಭಿಸುವಾಗ ಎಷ್ಟು ಅಂದರೆ ತಪ್ಪು ಮಾಡಿದರೆ ಅವನನ್ನು ಏನು ಮಾಡ್ತಾರೆ, ಅನರ್ಹಗೊಳಿಸ್ತಾನೆ. ಅಂದರೆ ತಾನು ಓಣಿ ಬಿಟ್ಟು ಬೇರೆ ಓಣಿಯಲ್ಲಿ ಹೋಗೋದು, ಇನ್ನೊಬ್ಬ ಕ್ರೀಡಾಪಟುವಿಗೆ ಡಿಸ್ಟರ್ಬೆನ್ಸ್ ಮಾಡೋದು ಎಲ್ಲ ಮಾಡಿದ್ರೆ ಏನು ಮಾಡ್ತಾರೆ, ಅವನನ್ನು ಅನರ್ಹಗೊಳಿಸ್ತಾರೆ, ಆಟದಿಂದ ತೆಗಿತಾರೆ. ತನ್ನ ಓಣಿಯನ್ನು ಬಿಟ್ಟು ಬೇರೆ ಓಣಿಯಲ್ಲಿ ಓಡಿದರೂ ಕೂಡ ಏನು ಮಾಡ್ತಾರೆ, ಅವನನ್ನು ಅನರ್ಹಗೊಳಿಸ್ತಾರೆ. ಸ್ಪರ್ಧೆಯ ವೇಳೆಯಲ್ಲಿಯೂ ಸಹ ಆಟಗಾರನಿಗೆ ತೊಂದರೆ ನೀಡಿದರೆ ಅಂಥವರನ್ನು ಕೂಡ ಏನು ಮಾಡ್ತಾರೆ, ಅನರ್ಹಗೊಳಿಸ್ತಾರೆ. ಉದ್ದೇಶಪೂರ್ವದಲ್ಲಿ ಅಂದರೆ ಉದ್ದೀಪನ ಮದ್ದುಗಳ ಸೇವನೆ ಮಾಡ್ತಾರೆ, ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕು ಅಂಥೇಳಿ. ಆ ಥರ ಎಲ್ಲ ಮಾಡಿದ್ರಿಂದ ಅವರನ್ನು ಕೂಡ ಏನು ಮಾಡ್ತಾರೆ, ತೆಗೆದುಹಾಕಬೇಕು. ಸ್ಪರ್ಧೆಯ ನಂತರ ಸಾಬೀತಾಯಿತು ಅಂದರೆ ಸ್ಪರ್ಧೆದು ಅವರು ವಿನ್ ಆಗಿದ್ದಾರೆ, ಆಮೇಲೆ ಸಾಬೀತಾಯಿತು ಅಂದರೆ ಅವರು ಉದ್ದೀಪನ ಮದ್ದು ಸೇವಿಸಿದ್ದಾರೆ ಅಂತ ಗೊತ್ತಾಯ್ತು ಅಂದರೆ ಆವಾಗ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ನೀಡಿದಂಥ ಪದಕವನ್ನು ಏನು ಮಾಡ್ತಾರೆ, ಮರಳಿ ಪಡಿತಾರೆ. ಮತ್ತೆ ಕೆಲವೊಂದು ವರ್ಷ ಕೂಡ ಅವ್ರಿಗೆ ಏನು ಮಾಡ್ತಾರೆ, ನಿಷೇಧ ಕೂಡ ಮಾಡ್ತಾರೆ. ಅಷ್ಟು ವರ್ಷ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಆ ಗೇಮ್ಸಲ್ಲಿ ಭಾಗವಹಿಸೋಕ್ಕೆ ಆಗಲ್ಲ. ಇಲ್ಲಿ ಓಣೆಗಳು ಕೊಟ್ಟಿದ್ದಾರಲ್ಲ, ಇವು 8 ಓಣೆಗಳು. ಇದು 400 ಮೀಟರ್ ಟ್ರ್ಯಾಕ್. ಇದು ಇವಾಗ ವಿವಿಧ ಸ್ಪರ್ಧೆಗಳು. ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ, ಇದು ಎಕ್ಸಾಮಲ್ ಲಾಂಗ್ ಫಾರ್ಮ್ ಕೇಳ್ತಾರೆ, ನೆನ್ಪಿಟ್ಕೋಬೇಕು. SGFI ಅಂದರೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಇದರ ನಿಯಮದಂತೆ 14 ವರ್ಷದೊಳಗಿನ ಮಕ್ಕಳಿಗೆ 100 ಮೀಟರ್, 200 ಮೀಟರ್, 400 ಮೀಟರ್ ಹಾಗೂ 600 ಮೀಟರ್ ಓಟದ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಈ ಒಂದು ಸಂಸ್ಥೆ ಯಾವ್ಯಾವ ಆಟ ಆಡಿಸ್ತಂದರೆ 100, 200, 400, 600 ಮೀಟರ್ ಓಟದ ಸ್ಪರ್ಧೆಗಳನ್ನು ಈ SGFI ಸಂಸ್ಥೆ ಏನು ಮಾಡ್ತೈತೆ, ನಡೆಸ್ತೈತೆ. ರಾಜ್ಯದ, ರಾಷ್ಟ್ರದ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ದಾಖಲೆಯನ್ನು ಮಾಡಿದವರ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ರಾಜ್ಯದ ದಾಖಲೆಯಲ್ಲಿ ಪುರುಷರ ವಿಭಾಗದಲ್ಲಿ 100 ಮೀಟರಲ್ಲಿ ಲಿಯೋನಲ್ ಜೋನಸ್, ಕ್ಲಿಫರ್ಡ್ ಜೋಸೆಫ್, ಬೋಪಣ್ಣ GN, ವಿಲಾಸ್ ನೀಲ್ಗುಂದ ಅವರು ಓಡಿದಂಥ ಸೆಕೆಂಡ್ಗಳು 10.4 ಸೆಕೆಂಡ್ಸಲ್ಲಿ ಓಡಿದ್ದಾರೆ. ಇವಾಗ ಯಾರು ರೀಸೆಂಟಾಗಿ ಪ್ರಸ್ತುತದಲ್ಲಿ ಪ್ರಸಿದ್ಧಿಯಾದಾರೋ ಅವ್ರ ಹೆಸರನ್ನು ನಾವು ನೋಡಬೇಕು, ರಾಜ್ಯದ ಹೆಸರಲ್ಲಿ ನೆನ್ಪಿಟ್ಕೋಬೇಕು. ಮತ್ತು ಪುರುಷರ ವಿಭಾಗದಲ್ಲಿ, ಮಹಿಳೆಯರ ವಿಭಾಗದಲ್ಲಿ ಇವಾಗ ಪ್ರಸ್ತುತವಾಗಿ ಯಾರು ಹೆಚ್ಚಿಗೆ ಪ್ರಚಲಿತದಲ್ಲಿದ್ದಾರೋ ಅವ್ರದ್ದು ಏನು ಮಾಡ್ತಾರೆ, ನಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಆದರೂ ಸಹ ಇವು ಒಂದ್ಸರಿ ನೋಡ್ಕೊಳ್ಬೇಕು ನಾವು. ಹಾಗೆ 200 ಮೀಟರಲ್ಲಿ ಕ್ಲಿಫರ್ಡ್ ಜೋಸೆಫ್, ಉದಯ್ ಕೆ ಪ್ರಭು ಇವರು ಕೂಡ ಏನು ಮಾಡಿದ್ದಾರೆ. 400 ಮೀಟರಲ್ಲಿ ಉದಯ್ ಕೆ ಪ್ರಭು, 200 ಮೀಟರಲ್ಲಿ ಕ್ಲಿಫರ್ಡ್ ಜೋಸೆಫ್ ಏನು ಮಾಡಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಇದು ಪುರುಷರ ವಿಭಾಗ ಆಯಿತು. ಮಹಿಳೆಯರ ವಿಭಾಗದಲ್ಲಿ 100 ಮೀಟರಲ್ಲಿ EB ಶೈಲಾ ಇವರು 11.5 ಸೆಕೆಂಡಲ್ಲಿ ಓಡಿದ್ದಾರೆ. 200 ಮೀಟರಲ್ಲಿ ಅಶ್ವಿನಿ ನಾಚಪ್ಪ 23.4 ಸೆಕೆಂಡ್ಸಲ್ಲಿ ಓಡಿದ್ದಾರೆ. 400 ಮೀಟರಲ್ಲಿ ರೋಸಾ ಕುಟ್ಟಿ ಇವರು 53.6 ಸೆಕೆಂಡಲ್ಲಿ ಓಡಿದ್ದಾರೆ. ಇದು ರಾಜ್ಯ ಮಟ್ಟದಲ್ಲಿ ಆದಂತಹ ದಾಖಲೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಆದಂಥ ದಾಖಲೆ ನೋಡೋಣ. ಪುರುಷರ ವಿಭಾಗದಲ್ಲಿ 100 ಮೀಟರಲ್ಲಿ ಅಮಿಯಾ ಕುಮಾರ್ ಮಲ್ಲಿಕ್ ಇವರು 10.26 ಸೆಕೆಂಡ್ಸಲ್ಲಿ ಓಡಿದ್ದಾರೆ. 200 ಮೀಟರಲ್ಲಿ ದರ್ಬೀರ್ ಸಿಂಗ್, 400 ಮೀಟರಲ್ಲಿ ಮೊಹಮ್ಮದ್ ಅನಸ್ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯನ್ನು ಮಾಡಿದ್ದಾರೆ. ಈಗ ಮಹಿಳೆಯರ ವಿಭಾಗದಲ್ಲಿ 100 ಮೀಟರ್ ದ್ಯುತಿ ಚಂದ್ 11.24 ಸೆಕೆಂಡ್ಸಲ್ಲಿ ಓಡಿದ್ದಾರೆ. 200 ಮೀಟರಲ್ಲಿ ಸರಸ್ವತಿ ಸಹ, 400 ಮೀಟರಲ್ಲಿ ಮಂಜಿತ್ ಕೌರ್. ಯಾಕೆಲ್ಲ ನಾವು ಡಿಟೇಲಾಗಿ ಹೇಳ್ತಾ ಇಲ್ಲ ಅಂದರೆ ಇವು ನಮ್ಗೆ ಅಷ್ಟೇನೂ ಇಂಪಾರ್ಟೆಂಟ್ ಅಲ್ಲ. ಅಂದರೆ ಇವಾಗ ರೀಸೆಂಟ್ ಇರೋ ಮಾತ್ರ ನೋಡ್ಕೊಳ್ಬೇಕು. ಇವಾಗ ಪ್ರಸ್ತುತದಲ್ಲಿ ಯಾರು ಹೆಚ್ಚಿಗೆ ದಾಖಲೆ ಮಾಡ್ತಾ ಇದ್ದಾರೋ ಅವ್ರ ಬಗ್ಗೆ ನಾವು ನೋಡ್ಕೊಳ್ಳೋಕೆ ಕರೆಂಟ್ ಇವೆಂಟ್ಸ್ ನೋಡ್ಕೊಂಡ್ರೆ ನಮಗೆ ಅವೆಲ್ಲ ಗೊತ್ತಾಗ್ತದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಆಯಿತು, ರಾಷ್ಟ್ರ ಆಯಿತು. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುರುಷರ ವಿಭಾಗದಲ್ಲಿ ಯಾರು ಪ್ರಸ್ತುತವಾಗಿ ಫೇಮಸ್ ಇದ್ದಾರೆ, ಯಾರು ದಾಖಲೆ ಮಾಡಿದ್ದಾರೆ ಅಂದರೆ 100 ಮೀಟರಲ್ಲಿ ಹುಸೇನ್ ಬೋಲ್ಟ್ ಅವರು, ಇವರು ಜಮೈಕೆ ದೇಶದವರು. ಇದು ಪ್ರಸ್ತುತವಾಗಿ ಏನಿದೆ ಇವಾಗೂ ಕೂಡ ಇವರು ದಾಖಲೆಯನ್ನು ಇನ್ನೂ ಯಾರು ಮುರಿದಿಲ್ಲ. 9.58 ಸೆಕೆಂಡ್ಸಲ್ಲಿ ಏನು ಮಾಡಿದ್ದಾರೆ, ಇವರು 100 ಮೀಟರ್ ರನ್ನಿಂಗನ್ನು ಓಡಿದ್ದಾರೆ.
200 ಮೀಟರಲ್ಲಿ ಕೂಡ ಅವರೇ ಹುಸೇನ್ ಬೋಲ್ಟ್ ಅವರೇ ಓಡಿದ್ದಾರೆ. ಅದು 19.19 ಸೆಕೆಂಡಲ್ಲಿ ಓಡಿದ್ದಾರೆ. 400 ಮೀಟರಲ್ಲಿ ವೈಡೆ ವಾನ್ ನಿಕರ್ಕ್ ಏನು ಮಾಡಿದ್ದಾರೆ, ಇವರು 43.3 ಸೆಕೆಂಡ್ಸಲ್ಲಿ 400 ಮೀಟರ್ ಓಟದಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈಗ ಮಹಿಳೆಯರ ವಿಭಾಗದಲ್ಲಿ 100 ಮೀಟರಲ್ಲಿ ಫ್ಲೋರೆನ್ಸ್ ಗ್ರಿಫಿತ್ ಜಯರ್ ಇವರು USA ದೇಶದವರು, ಅಮೆರಿಕ ದೇಶದವರು. 10.49 ಸೆಕೆಂಡ್ಸಲ್ಲಿ ಇವರು 100 ಮೀಟರ್ ಓಡಿದ್ದಾರೆ. 200 ಮೀಟರಲ್ಲಿ ಕೂಡ ಅವರೇ ದಾಖಲೆಯನ್ನು ಮಾಡಿದ್ದಾರೆ. 400 ಮೀಟರಲ್ಲಿ ಮರಿತಾ ಕೋಚ್ ಅವರು ಜರ್ಮನಿ ಅಂದರೆ ಪೂರ್ವ ಜರ್ಮನಿ ಇವ್ರ ದೇಶ, ಅಲ್ಲಿ ಅವ್ರು ಏನು ಮಾಡಿದ್ದಾರೆ 400 ಮೀಟರಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಈಗ ರಾಜ್ಯದ ಖ್ಯಾತ ಕ್ರೀಡಾಪಟುಗಳು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಓಟಗಾರರಲ್ಲಿ ಖ್ಯಾತಿ ಗಳಿಸಿದವರು ಉದಯ್ ಪ್ರಭು, ಏಂಜೆಲ್ ಮೇರಿ ಜೋಸೆಫ್, ಕೆನೆತ್ ಪೊವೆಲ್, ವಂದನಾ ರಾವ್, ರಿತ್ ಅಬ್ರಾಮ್, ರೋಸಾ ಕುಟ್ಟಿ, ಶೋಭಾ ಜಾವೋರ್, ಅಶ್ವಿನಿ ನಾಚಪ್ಪ, ಬಿನ್ ಮೊಳ್ ಇವರೇನು ರಾಜ್ಯದ ಖ್ಯಾತ ಓಟಗಾರರು. ಇವರೆಲ್ಲ ಒಂದು ಹೆಸರು ಕೊಟ್ಟು ರಾಜ್ಯದ ಖ್ಯಾತ ಓಟಗಾರರಲ್ಲಿ ಇವ್ರು ಯಾರು ಅಂಥೇಳಿ ಕೇಳ್ಬೋದು, ಇವರನ್ನು ನೆನಪಿಟ್ಕೊಳ್ಬೇಕು. ಹಾಗೆ ಈ ಒಂದು ವೇಗದ ಓಟಗಳಿಗೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳನ್ನು ನೀಡಿದ್ದಾರೆ. ನೋಡ್ರಿ, ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಬೇಕು. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಇದೆ ಅಂತಂದರೆ ಅಲ್ಲಿ ಡ್ಯಾಶ್ ಮೀಟರ್ ಏನಿರುತ್ತೆ ಒಳಗೊಂಡಿರುತ್ತೆ. 2 ನೇರ 2 ಮೀಟರ್ 2 ತಿರುವುಗಳನ್ನು ಹೊಂದಿರುತ್ತದೆ. ಅದು ಒಂದು 2 ನೇರ ತಿರುವುಗಳು, 2 ವಕ್ರ ತಿರುವುಗಳು ಅಂದರೆ ಅಡ್ಡ ತಿರುವುಗಳು ಹೊಂದಿರುತ್ತೆ. ಇದು 400 ಮೀಟರ್ ಇಲ್ಲ, ಆದರೆ 2 ನೇರ 2 ತಿರುವುಗಳು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಇರುವಂಥ ಪ್ರಶ್ನೆ ಏನಂದರೆ ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂದರೆ ಎಷ್ಟು ಮೀಟರ್ ಇರ್ತೈತೆ ಮತ್ತು ಎಷ್ಟು ಮೀಟರ್ ಒಳಗೊಂಡಿರ್ತದೆ ಅಂದರೆ 4 ಮೀಟರ್ ಇರ್ತೈತೆ. 4 ಮೀಟರನ್ನು ಒಳಗೊಂಡಿರ್ತೈತೆ. 4 ಮೀಟರ್ 400 ಮೀಟರ್ 400 ಮೀಟರ್ ಇರುತ್ತೆ ಸ್ಟ್ಯಾಂಡರ್ಡ್ ಟ್ರ್ಯಾಕು. ಹಾಗೆ 400 ಮೀಟರ್ ಒಳಗೊಂಡಿರುತ್ತೆ. ಅಥ್ಲಾನ್ ಶಬ್ದದ ಅರ್ಥ ಏನಂದರೆ ಸ್ಪರ್ಧೆ ಅಂತ ಅರ್ಥ. ಅಥ್ಲೆಟಿಕ್ ಶಬ್ದವು ಗ್ರೀಕ್ ಪದದ ಅಥ್ಲಾನ್ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಏನಪ್ಪ ಅಂತಂದರೆ ಸ್ಪರ್ಧೆ ಅಂತ ಅರ್ಥ. ಅಥ್ಲೆಟಿಕ್ಸ್ ಉಳಿದ ಕ್ರೀಡೆಗಳಿಗೆ ಡ್ಯಾಶ್ ಇದ್ದಂತೆ ಅಂದರೆ ತಂದೆ ಇದ್ದಂತೆ ಅಂತೇಳಿ ನಾವು ನೋಡಿದ್ದೀವಿ. ಒಂದು ವಾಕ್ಯದಾಗ ಉತ್ತರಿಸಬೇಕು. SGFI ಇದನ್ನು ವಿಸ್ತರಿಸಿ ಅಂದರೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. ವೇಗದ ಓಟಗಳ ಸ್ಪರ್ಧೆಗಳು ಯಾವ್ಯಾವು ಅಂದರೆ 100 ಮೀಟರು, 200 ಮೀಟರು, 400 ಮೀಟರು, ಹಾಗೆ 4x100 ಮೀಟರ್ ರಿಲೇ, ಮತ್ತು 100 ಮೀಟರು, 110 ಮೀಟರು, 400 ಮೀಟರು ಅಡೆತಡೆ ಆಟಗಳು. ಇಷ್ಟು ವೇಗದ ಓಟಗಳಲ್ಲಿ ಬರ್ತವೆ. ಕರ್ನಾಟಕ ರಾಜ್ಯದ ಖ್ಯಾತ ವೇಗದ ಓಟಗಾರರು ಯಾರಂದರೆ ಅಶ್ವಿನಿ ನಾಚಪ್ಪ, ಉದಯ್ ಪ್ರಭು, ಹಾಗೆ ವಂದನಾ ರಾವ್, ಕೆನೆತ್ ಪೊವೆಲು ಇವ್ರದ್ದೆಲ್ಲ ನಾವು ನೋಡಿದ್ದೀವಿ. ಇಲ್ಲೇ ಇದೆ ನೋಡಿ, ಉದಯ್ ಪ್ರಭು, ಕೆನೆತ್ ಪೊವೆಲು, ರಿತ್ ಅಬ್ರಾಮ್, ಶೋಭಾ ಜಾವೂರ್, ಬೀನಾ ಮೋಳ್, ಏಂಜೆಲ್ ಮೇರಿ ಜೋಸೆಫ್, ವಂದನಾ ರಾವ್, ರೋಸಾ ಕುಟ್ಟಿ, ಅಶ್ವಿನಿ ನಾಚಪ್ಪ. ಈ 9 ಜನ ರಾಜ್ಯದ ಖ್ಯಾತ ಓಟದ ಕ್ರೀಡಾಪಟುಗಳು. ಇವ್ರದ್ದೆಲ್ಲ ನಾವು ನೆನ್ಪಿಟ್ಕೊಳ್ಬೇಕು. ಇಲ್ಲಿಗೆ ವೇಗದ ಓಟಗಳ ಬಗ್ಗೆ ನಾವೇನು ಮಾಡಿದ್ದೀವಿ ತಿಳಿದುಕೊಂಡಿದ್ದೀವಿ. ಇಲ್ಲೊಂದು ಒಲಿಂಪಿಕ್ಸ್ನ ಧ್ಯೇಯ ಕೊಟ್ಟಿದ್ದಾರೆ. ಅದೇನೆಂದರೆ ಹೆಚ್ಚು ವೇಗ, ಹೆಚ್ಚು ಎತ್ತರ, ಹೆಚ್ಚು ಬಲ. ಇದು ಒಲಿಂಪಿಕ್ಸ್ ಆಟದ ಒಂದು ಧ್ಯೇಯ ವಾಕ್ಯವಾಗಿರುತ್ತೆ. ಇಲ್ಲಿಗೆ ಏನಾಯ್ತು ಅಂದರೆ ವೇಗದ ಓಟಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.